ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನೆಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಕೇಲಿಯ ಒಂದು ಸಂಸ್ಕಾರದ ಬಗ್ಗೆ ಹಾಗೂ ಕೇಲಿ ಸಂಸ್ಥೆಯ ವಿಷಯವಾಗಿ ಈ ಸಂಚಿಕೆ ಮುಖಾಂತರ ನಾಡಿನ ಜನತೆಗೆ ಹಾಗೂ ಕೇಲಿಯ ಒಂದು ಈ ಮಟ್ಟದ ಅಭಿವೃದ್ಧಿಗೆ ಕಾರಣಕರ್ತರಾದವರು ಮತ್ತು ಅದಕ್ಕೆ ತೊಡರುಗೋಲು ಹಾಕ್ತಾ ಇರ್ತಕ್ಕಂಥವರ ಒಂದು ನಿಜವಾದ ಬಣ್ಣವನ್ನು ಬಯಲಿಗೆ ಎಳಿಬೇಕಂತ ಹೇಳಿ ನನಗೆ ಇವತ್ತು ಮನಸ್ಸಾಯಿತು. ಅದಕ್ಕಾಗಿ ನಾನು ಈ ಸಂಚಿಕೆಯನ್ನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಕನ್ನಡಿಗ ಚಾನೆಲ್ ವೈಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ವಿಡಿಯೋಗಳು ಕೂಡ ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯು ಕೂಡ ಸಾಕ್ಷಿಯಾಗಿ ನಿಲ್ಲಬಲ್ಲದು ಅನ್ನುವಂಥ ಒಂದು ಆಶೆ ನನ್ನದು. ಹೀಗಿರುವಾಗ ಈಗಿನ ಕೇಲಿ ನೋಡಿದರೆ ಅದು ಎಷ್ಟರ ಮಟ್ಟಕ್ಕೆ ಬೆಳೆದಿದೆ ಅಂದರೆ, ವಿಶ್ವದಲ್ಲಿಯೇ ಕೇಲಿ ಅಂತಂದ್ರೆ ಒಂದು ರೋಮಾಂಚನಗೊಳ್ಳುವಂಥ ಹೆಸರು ಮತ್ತು ಅದರ ಒಂದು ಕಾರ್ಯತತ್ಪರತೆಯನ್ನು ನಾವು ಮೆಚ್ಚಲೇಬೇಕು. ಹೀಗಿರುವಾಗ ಈ ಕೇಲಿ ಸಂಸ್ಥೆ ಈ ಮಟ್ಟದಲ್ಲಿ ಬೆಳೆಯಬೇಕಾದ್ರೆ ಅದಕ್ಕೆ ಸಪ್ತ ಋಷಿಗಳ ಒಂದು ಆಶೀರ್ವಾದ ಹಾಗೂ ಅವರು ನೀಡಿರ್ತಕ್ಕಂಥ ಕೊಡುಗೆಯೂ ಕಾರಣ ಅನ್ನುವುದನ್ನು ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಿರುವಾಗ ಆ ಒಂದು ಸಪ್ತರ್ಷಿಗಳನ್ನು ಮೊದಲು ನಾನು ಈ ಸಂದರ್ಭದಲ್ಲಿ ಅವರಿಗೆ ನಮಿಸುತ್ತಾ ಅವರ ಒಂದು ಆಶೆಗಳನ್ನು ಪೂರೈಸ್ತಾ ಇರತಕ್ಕಂಥ ಈಗಿನ ಕೇಲಿಯ ಪ್ರಭಾಕರ್ ಕೋರೆಯವರ ಬಗ್ಗೆ ಹಾಗೂ ಅವರನ್ನು ವಿರೋಧಿಸುವವರ ಬಗ್ಗೆಯೂ ಕೂಡ ಈ ಸಂಚಿಕೆಯ ಮುಖಾಂತರ ನಾನು ಎಳೆಯಾಗಿ ಬಿಡಿಸ್ತಾ ಇದ್ದೀನಿ. ಪ್ರಭಾಕರ್ ಕೋರೆ ಅಂತಂದ್ರೇ ಅವರ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಹೇಳುವುದಕ್ಕಿಂತ ಪೂರ್ವದಲ್ಲಿ ಮೊದಲು ಅವರನ್ನು ವಿರೋಧಿಸುವವರ ಸಂಖ್ಯೆ ಎಷ್ಟಿದೆ ಹಾಗೂ ಆ ವಿರೋಧಿಸುವವರು ಆ ಸಂಸ್ಥೆಯನ್ನು ಎಷ್ಟರ ಮಟ್ಟಿಗೆ ಅರಿತುಕೊಂಡಿದ್ದಾರೆ, ಜೊತೆಗೆ ಆ ಸಂಸ್ಥೆಯ ಏಳಿಗೆಗೆ ಅವರ ಪಾತ್ರವೇನು, ಅವರ ಕೊಡುಗೆಗಳು ಏನು ಅನ್ನುವುದನ್ನು ಕೂಡ ನಾವು ಅವಲೋಕನ ಮಾಡಿದಾಗ ಪ್ರತಿಯೊಬ್ಬ ವಿರೋಧಿಗಳಿಗೂ ಕೂಡ ಪ್ರಭಾಕರ್ ಕೋರೆಯವರ ವಿರೋಧಿಗಳಿಗೆ ಇದು ಅನ್ವಯವಾಗುತ್ತದೆ. ಯಾಕಂದ್ರೆ ಇವರ್ಯಾರೂ ಕೂಡ ಕೇಲಿಯ ಒಂದು ಉನ್ನತಿಗಾಗಿ, ಕೇಲಿಯ ಬೆಳವಣಿಗೆಗಾಗಿ, ಕೇಲಿಯ ಒಂದು ಸಪ್ತ ಋಷಿಗಳು ಕಟ್ಟಿರ್ತಕ್ಕಂಥ ಒಂದು ಸಂಸ್ಥೆಗಾಗಿ ಇವರ ಕೊಡುಗೆ ಏನೂ ಇಲ್ಲ, ಬರೀ ಶೂನ್ಯ ಅನ್ನೋದನ್ನು ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹೀಗಿರುವಾಗ ವಿರೋಧಿಸೋದಕ್ಕೆ ಅನ್ನುವಂಥ ಪ್ರಶ್ನೆಗಳು ಏಳುವುದು ಸಹಜ. ಕೇಲಿಯ ಈಗಿನ ಬೆಳವಣಿಗೆಗೆ ಪ್ರಭಾಕರ್ ಕೋರೆಯವರು ಎಷ್ಟರ ಮಟ್ಟಿಗೆ ತಮ್ಮ ಒಂದು ಪಾತ್ರವನ್ನು ವಹಿಸಿದ್ದಾರೆ ಅನ್ನುವುದನ್ನು ಕೂಡ ಅವಲೋಕನ ಮಾಡಬೇಕು. ಹಾಗಿರುವಾಗ ಅವರ ವಿರೋಧಿಗಳಿಗೆ ಅಂದರೆ ಪ್ರಭಾಕರ್ ಕೋರೆಯವರ ಹಾಗೂ ಕೇಲಿ ಸಂಸ್ಥೆಯ ಬೆಳವಣಿಗೆಗೆ ವಿರೋಧಿಸುವವರು ಕೂಡ ಇವರು. ಯಾಕಂದ್ರೆ ಇವರಿಗೆ ಅಭಿವೃದ್ಧಿ ಬೇಕಾಗಿಲ್ಲ, ಜೊತೆಗೆ ಇವರು ತಮ್ಮ ಒಂದು ಬೇಳೆಯನ್ನು ಬೇಯಿಸಿಕೊಳ್ಳಲಿಕ್ಕಾಗಿ ಹಾಗೂ ಸಮಾಜವನ್ನು ತಂದಿಡ್ತಾ ಇದ್ದಾರೆ. ಕೇಲಿ ಸಂಸ್ಥೆ ಒಂದು ಸಮಾಜಕ್ಕೆ ಸೀಮಿತವಾದ ಸಂಸ್ಥೆಯೇ ಅನ್ನುವಂಥ ಪ್ರಶ್ನೆಗಳು ಎದ್ದಾಗ ಅದಕ್ಕೆ ಇಲ್ಲ ಅನ್ನುವಂಥ ಉತ್ತರವನ್ನು ಸ್ಪಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಬಯಸ್ತೀನಿ. ಯಾಕಂದರೆ ಕೇಲಿ ಸಂಸ್ಥೆ ಸಪ್ತ ಋಷಿಗಳು ಕಟ್ಟಿರ್ತಕ್ಕಂಥ ಸಂಸ್ಥೆ. ಈ ಸಂಸ್ಥೆ ಬರೀ ಲಿಂಗಾಯತ ಸಮುದಾಯಕ್ಕೆ ಸೀಮಿತವಾಗಿದೆಯಾ ಅನ್ನುವಂಥ ಪ್ರಶ್ನೆಗಳು ಹೇಳೋದು ಕೂಡ ಸಹಜ, ಸಾಧ್ಯವೇ ಇಲ್ಲ. ಯಾಕಂದ್ರೆ ಕೇಲಿ ಅಂತಂದ್ರೆ ಜಾತ್ಯತೀತ ಒಂದು ಸಂಸ್ಥೆಯಾಗಿದೆ. ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರು, ಈ ಒಂದು ಸಂಸ್ಥೆಯಲ್ಲಿ ರೋಗಿಗಳಾಗಿ ಆಸ್ಪತ್ರೆಗೆ ಸೇರುವಂಥವರು ಬರೀ ಲಿಂಗಾಯತರೇ? ಅದು ಕೂಡ ಅಲ್ಲ. ಎಲ್ಲ ಸಮಾಜದ ಎಲ್ಲ ವರ್ಗಗಳ ಎಲ್ಲ ಸಮುದಾಯಗಳ ಜನರ ಒಂದು ಆಶೋತ್ತರಗಳನ್ನು ಈಡೇರಿಸ್ತಿರ್ತಕ್ಕಂಥ ಸಂಸ್ಥೆ ಇದು ಕೇಲಿ ಸಂಸ್ಥೆ. ಇಂಥ ಸಂಸ್ಥೆ ಇವತ್ತು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಭಾರತದಲ್ಲಿ ಅಷ್ಟೇ ಅಲ್ಲ, ವಿಶ್ವದಲ್ಲಿ ಅಂದರೆ ವಿದೇಶಗಳಲ್ಲಿಯೂ ತನ್ನ ಛಾಪನ್ನು ಮೂಡಿಸಿ ಅದರ ಒಂದು ಕೆಲಸ ಕಾರ್ಯಗಳು ಕೂಡ ವಿದೇಶದಲ್ಲಿಯೂ ನಡೆದಿರ್ತಕ್ಕಂಥದ್ದನ್ನು ನಾವು ಮರಿಲಿಕ್ಕೆ ಸಾಧ್ಯವಿಲ್ಲ. ಹಾಗಿರುವಾಗ ವಿರೋಧಿಸೋದೇಕೆ ಅಂತಂದ್ರೆ ಇಲ್ಲಿ ಕೋಟ್ಯಾಂತರ ರೂಪಾಯಿಗಳ ವಹಿವಾಟು ನಡೀತೈತಿ. ಆಮೇಲೆ ಈ ಕೋಟ್ಯಾಂತರ ರೂಪಾಯಿಗಳ ವಹಿವಾಟನ್ನು ನಾವು ಕೂಡ ಯಾಕೆ ಈ ಸಂದರ್ಭದಲ್ಲಿ ನಾವು ಕೋರೆಯವರಿಗೆ ವಿರೋಧ ಮಾಡಿ ಯಾಕೆ ನಾವು ಕೇಲಿಯನ್ನು ನಮ್ಮ ಕೈವಶ ಮಾಡಿಕೊಳ್ಳಬಾರದು ಅನ್ನುವಂಥ ಒಂದು ಏಕೈಕ ಉದ್ದೇಶದಿಂದ, ಅದು ಕೂಡ ಹಣಕಾಸಿನ ಉದ್ದೇಶದಿಂದ ಪ್ರಭಾಕರ್ ಕೋರೆಯವರನ್ನು ಹೊರಗಿಡಲಿಕ್ಕೆ ಪ್ರಯತ್ನ ನಡೆದಿರುವುದಂತೂ ಕೂಡ ಸತ್ಯ. ಹೀಗಿರುವಾಗ ಈ ಸಂದರ್ಭದಲ್ಲಿ ಅವರ್ಯಾರೂ ಕೂಡ ಈ ಒಂದು ಬೆಳವಣಿಗೆಗಳಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಭಾವನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಹಾಗಿದ್ರೆ ಕೇಲಿ ಸಂಸ್ಥೆಯ ಪ್ರಭಾಕರ್ ಕೋರೆಯವರು ಏನು ಮಾಡ್ತಾ ಇದ್ದಾರೆ, ಅವರ ಕಾರ್ಯವೈಖರಿ ಅಂತಹದ್ದು, ಅವರು ಇಲ್ಲಿಯವರೆಗೆ ಆ ಸಂಸ್ಥೆಗಾಗಿ ತಮ್ಮ ಜೀವನವನ್ನು ಯಾವ ರೀತಿ ತೆಗೆದಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡಿದಾಗ ಪ್ರಭಾಕರ್ ಕೋರೆ ಹುಟ್ಟಿದ್ದೇನೆ ಕೇಲಿ ಸಂಸ್ಥೆಯ ಬೆಳವಣಿಗೆಗಾಗಿ, ಅದರ ಒಂದು ಸರ್ವಾಂಗೀಣ ಪ್ರಗತಿಗಾಗಿ ಅನ್ನುವುದನ್ನು ಕೂಡ ನಾನು ಒಪ್ಪಲೇಬೇಕು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಹಾಗಿರುವಾಗ ಪ್ರಭಾಕರ್ ಕೋರೆ ಅಂತಂದರೆ ಚಿಕ್ಕೋಡಿ ತಾಲೂಕಿನ
ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥವರು. ಆ ಒಂದು ಗ್ರಾಮದಲ್ಲಿಯೂ ಕೂಡ KLE ಸಂಸ್ಥೆ ತನ್ನ ಕಾರ್ಯಚಟುವಟಿಕೆಗಳನ್ನು ಕೂಡ ನಡೆಸಿದೆ. ಹಾಗಿರುವಾಗ KLE ಸಂಸ್ಥೆಯಲ್ಲಿ ಓದಿರತಕ್ಕಂಥ ಸಾಕಷ್ಟು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇವತ್ತು ಇಂಜಿನಿಯರ್ಗಳಾಗಿದ್ದಾರೆ, ವಿಜ್ಞಾನಿಗಳಾಗಿದ್ದಾರೆ, ಹಾಗೂ ಉನ್ನತ ಹುದ್ದೆಯಲ್ಲಿ IAS, IPS ಹಾಗೂ KS ಪರೀಕ್ಷೆಗಳಲ್ಲೂ ಪಾಸ್ ಆಗಿ ತಮ್ಮ ನೈಪುಣ್ಯತೆಯನ್ನು ಸಮಾಜಕ್ಕೆ ತಮ್ಮ ಕೊಡುಗೆಗಳನ್ನು ನೀಡ್ತಾ ಇರೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಹಾಗಿರುವಾಗ ಈ KLE ಸಂಸ್ಥೆ ತನ್ನದೇ ಆದಂಥ ಇತಿಹಾಸದ ಪರಂಪರೆಯನ್ನು ಹೊಂದಿರತಕ್ಕಂಥ ಸಂಸ್ಥೆ. ಇಂಥ ಸಂಸ್ಥೆಯನ್ನು ವಿರೋಧಿಸುವವರು ಲಿಂಗಾಯತ ಸಮಾಜವನ್ನೇ ವಿರೋಧಿಸುವವರು ಅನ್ನುವಂಥ ಭಾವನೆಯೂ ಕೂಡ ಲಿಂಗಾಯತ ಸಮುದಾಯದಲ್ಲಿನೇ ಹೇಳ್ತಾ ಇರೋದು ಕೂಡ ಸತ್ಯ. ಹಾಗಿರುವಾಗ ಯಾಕೆ ವಿರೋಧ ಮಾಡ್ತೀರಿ? KLE ಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೆದಿದ್ರೆ ಅದಕ್ಕೆ ಪ್ರಭಾಕರ್ ಕೋರೆ ಅನ್ನುವಂಥ ಒಬ್ಬ ಸಂತನ ಒಂದು ಕಾರ್ಯ, ಅದನ್ನು ಪ್ರತಿಯೊಬ್ಬರು ಕೂಡ ಮೆಚ್ಚಲೇಬೇಕು. ಹಾಗಿರುವಾಗ ವಿರೋಧ ಮಾಡ್ರಿ. ಯಾವುದಕ್ಕಂತಂದ್ರೆ ನೀವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರಿ, ಜನ ನಿಮಗೆ ವೋಟ್ ಹಾಕಿದ್ರಿ, ನೀವು ಕೂಡ KLEಯ ಒಂದು ಆಡಳಿತದ ಚುಕ್ಕಾಣಿಯನ್ನು ಹಿಡಿರಿ. ಆದರೆ ವಿನಾಕಾರಣ ಪ್ರಭಾಕರ್ ಕೋರೆ ಹಾಗೂ KLEಯ ಒಂದು ಹೆಸರನ್ನು ಕೆಡಿಸ್ಲಿಕ್ಕೆ ಈ ರೀತಿಯಲ್ಲಿ ಒಂದು ನೀವು ಪ್ರಯತ್ನವನ್ನು ಮಾಡಬೇಡ್ರಿ. ಯಾಕಂದ್ರೆ ಸಮಾಜಕ್ಕೆ ಹಾಗೂ ವಿಶ್ವಕ್ಕೆ ಹಾಗೂ ನಾಡಿಗೆ ಕೀರ್ತಿ ತಂದಿರತಕ್ಕಂಥ ಈ ಸಂಸ್ಥೆಗೆ ಎಲ್ಲರೂ ಕೂಡ ಬೆಳವಣಿಗೆಗೆ ಪಾತ್ರ ಆಗ್ರಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸಾಂದರ್ಭಿಕವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಪ್ರಭಾಕರ್ ಕೋರೆ ಅವರು ಅಲ್ಪ ಸ್ವಲ್ಪ ಅಂದರೆ ಯಾರು ಈಗಿನ ಸಂದರ್ಭದಲ್ಲಿ ಸಂಘ ಸಂಸ್ಥೆಗಳನ್ನು ಬೆಳೆಸ್ತಾ ಇದ್ದರು, ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದರು, ಅವರ್ಯಾರೂ ಕೂಡ ಸಂತರಲ್ಲ. ಅವರ್ಯಾರೂ ಕೂಡ ಯಾವುದೂ ಬೇಡ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಇಲ್ಲ. ಅವರಿಗೂ ಕೂಡ ಹೊಟ್ಟೆ ಇದೆ, ಜೀವನ ಇದೆ. ಅವರು ಕೂಡ ತಮ್ಮ ಬಾಳನ್ನು ಮುಂದುವರಿಸಲಿಕ್ಕೆ ಅಲ್ಪ ಸ್ವಲ್ಪ ತಿನ್ನಬಹುದು. ಪ್ರಭಾಕರ್ ಕೋರೆಯವರು ಕೂಡ KLEಯ ಒಂದು ಹಣಕಾಸಿನ ವಿಚಾರವಾಗಿ ಅಲ್ಪ ಸ್ವಲ್ಪ ಅವರು ತಿಂದಿರಬಹುದು. ಆದರೆ ಕೋರೆಯವರಿಗೆ ಇಡೀ KLEಯ ಒಂದು ಸಂಸ್ಥೆಯ ಸಂಪೂರ್ಣ ಹಣಕಾಸಿನ ವ್ಯವಸ್ಥೆಯನ್ನು ಅವರು ನುಂಗಿ ನೀರು ಕುಡಿದಿದ್ದಾರೆ ಅನ್ನೋದನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿರುವಾಗ ಎಷ್ಟು ಜನ ಸಂಘ ಸಂಸ್ಥೆಗಳಿಗೆ ನೀವು ನಿಮ್ಮ ಮನೆಯಿಂದ ತಂದು ಆ ಸಂಸ್ಥೆಗಳನ್ನು ಬೆಳೆಸಿದ್ದೀರಿ ಅನ್ನೋದನ್ನು ಕೂಡ ಅವರ ವಿರೋಧಿಗಳಿಗೆ ನಾನು ಕೇಳಲಿಕ್ಕೆ, ಪ್ರಶ್ನೆ ಹಾಕಲಿಕ್ಕೆ ಬಯಸಿದ್ದೇನೆ. ಹೀಗಿರುವಾಗ ಯಾರು ಕೂಡ ಸಾಚಾಗಳಲ್ಲ. ಎಲ್ಲರೂ ಕೂಡ ಸಂಘ ಸಂಸ್ಥೆಗಳನ್ನು ಮುರಿದು ತಿಂದು ಅವುಗಳನ್ನು ಹೆಸರು ಹೇಳಲಿಕ್ಕೂ ಕೂಡ ಇಲ್ಲಿ ಇದ್ದವೇ ಅನ್ನುವಂಥ ಒಂದು ಹೆಸರು ಹೇಳಲಿಕ್ಕೂ ಕೂಡ ಇಲ್ಲದೇ ಇರತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ ಕೂಡ. ಹಾಗಿರುವಾಗ ಈ KLE ಸಂಸ್ಥೆ ಇವತ್ತು ವಿಶ್ವದಲ್ಲಿ ಬೆಳೀತಾ ಇದೆ. ಇನ್ನೂ ಬೆಳೀಲಿ, ಅದಕ್ಕೆ ತಮ್ಮೆಲ್ಲರ ಒಂದು ಪ್ರೋತ್ಸಾಹದ ಅಗತ್ಯ ಇದೆ. ಹೀಗಿರುವಾಗ KLE ಸಂಸ್ಥೆಯನ್ನು ಪ್ರತಿಯೊಬ್ಬರು ಜಾತಿ ಭೇದ ಮರೆತು, ಧರ್ಮದ ಭೇದ ಮರೆತು ಇವತ್ತು ಎಲ್ಲರೂ ಕೂಡಿ KLE ಸಂಸ್ಥೆಯ ಬೆಳವಣಿಗೆಗೆ ಕಾರಣ ಆಗ್ರಿ. ಪ್ರಭಾಕರ್ ಕೋರೆಯವರಿಗೆ ನಿಮ್ಮ ಎಲ್ಲರ ಬೆಂಬಲವನ್ನು ನೀಡ್ರಿ. ಪ್ರಭಾಕರ್ ಕೋರೆಯವರು ಯಾವತ್ತೂ ಕೂಡ ಯಾರನ್ನು ಕೂಡ ಅವರು ಅಲ್ಲಗಳೆದವರಲ್ಲ. ಹಾಗಿರುವಾಗ ಅಲ್ಪ ಸ್ವಲ್ಪ ಅವರಲ್ಲಿ ಗರ್ವ ಇರಬಹುದು. ಅದನ್ನು ಕೂಡ ನೀವು ಯಾವುದೇ ಕಾರಣಕ್ಕೂ ಕೂಡ ಮನಸ್ಸಿಗೆ ಹಚ್ಚಿಕೊಳ್ಳದೇನೆ ಒಂದು ಸಂಸ್ಥೆಯನ್ನು ಬೆಳೆಸಬೇಕಾದ್ರೆ ಕೆಲವು ದಿಟ್ಟ ನಿರ್ಧಾರಗಳನ್ನು ಕೈಗೊಳ್ಳುವ ಒಂದು ಅವಶ್ಯಕತೆ ಇದೆ. ಅದು ಕೂಡ KLEಯ ಸಂಸ್ಥೆಯ ಪರವಾಗಿ ಕೆಲಸ ನಿರ್ವಹಿಸ್ತಿರ್ತಕ್ಕಂಥ ಪ್ರಭಾಕರ್ ಕೋರೆಯವರು ಕೂಡ ಮಾಡ್ತಾ ಇರೋದು ಕೂಡ ಸತ್ಯ. ಹೀಗಿರುವಾಗ KLE ಸಂಸ್ಥೆ ಅಂತಂದರೆ ಇವತ್ತು ನಮ್ಮ ಕರ್ನಾಟಕದ, ಅದು ಬೆಳಗಾವಿ ಜಿಲ್ಲೆಯ, ನಮ್ಮ ನಾಡಿನ ಹೆಮ್ಮೆಯ ಒಂದು ಸಂಸ್ಥೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಈ ಒಂದು ಪ್ರಭಾಕರ್ ಕೋರೆ ಹಾಗೂ KLE ಸಂಸ್ಥೆಯ ಬೆಳವಣಿಗೆಗಳ ಬಗ್ಗೆ ಹಾಗೂ ಪ್ರಭಾಕರ್ ಕೋರೆಯವರನ್ನು ವಿರೋಧಿಸುವವರ ಬಗ್ಗೆಯೂ ಕೂಡ ನಾನು ಈ ಸಂದರ್ಭದಲ್ಲಿ ಮಾತನಾಡಿದ್ದೇನೆ. ನನ್ನ ಮಾತಿನಿಂದ ಯಾರಿಗಾದರೂ ಕೂಡ ನೋವುಂಟಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಯಾಕಂದರೆ ನನಗೆ ತಡೆದುಕೊಳ್ಳಲಿಕ್ಕೆ ಆಗಲಿಲ್ಲ. ಪ್ರಭಾಕರ್ ಕೋರೆಯವರನ್ನು ಹಾಗೂ KLE ಸಂಸ್ಥೆಯ ಹೆಸರನ್ನು ಕೆಡಿಸಲಿಕ್ಕೆ ಎಷ್ಟೋ ಜನ ಪ್ರಯತ್ನ ಪಡ್ತಾ ಇದ್ದಾರಲ್ಲ ಅನ್ನುವಂಥ ಒಂದು ತಳಮಳದಿಂದ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ. ದಯವಿಟ್ಟು ನಿಮ್ಮೆಲ್ಲರ ಒಂದು ಆಶೀರ್ವಾದ ಕನ್ನಡಿಗ ಚಾನಲ್ YTN ಮೇಲೆ ಇರಲಿ. ಈ ಸಂಚಿಕೆ ಸತ್ಯವಾಗಿರ್ತಕ್ಕಂಥ ಸಂಚಿಕೆ. ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಯಾವುದೇ ಒಂದು ಯಾವುದಕ್ಕೂ ಕೂಡ ಏನೂ ತೊಂದರೆ ಆಗೋದಿಲ್ಲ. ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. KLE ಸಂಸ್ಥೆಯ ಬೆಳವಣಿಗೆಗೆ ಪ್ರತಿಯೊಬ್ಬರು ಕೂಡ ಕಾರಣೀಕರ್ತರಾಗ್ರಿ ಹಾಗೂ ನಿಮ್ಮ ಕಮೆಂಟನ್ನು ನನ್ನ ಜೊತೆಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.